ನೋಡ್ರಿ, ನಾವು ಇವತ್ತು 5ನೇ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಆರ್ಮಿದ ಮ್ಯಾಥ್ಸ್ 5ನೇ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಿ. ಅಗದಿ ಸಿಂಪಲ್ಲಾಗಿ ಆಲ್ರೆಡಿ 4 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಈಗ 5ನೇ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು 31ನೇ ಕ್ವಶನ್ ಏನೈತೆ ಅನ್ನೋದು ನೀವು ನೋಡ್ತಾ ಹೋಗ್ಬೇಕಾಗತ್ತೆ. 31ನೇ ಕ್ವಶನ್ ಏನೈತಪ್ಪ ಅಂದಾಗ 15 + 16 - 23ರ ಮೌಲ್ಯ ಎಷ್ಟಾಗೈತಂದು ಅಂದು ಕೊಟ್ಟಿದ್ದ ನೋಡ್ರಿ. 15 + 16 - 23ರ ಮೌಲ್ಯ ಎಷ್ಟಾಗೈತಂದು ಕೊಟ್ಟಿದ್ದಾನ. ಇವಾಗ ನೋಡ್ರಿ 15 16 ಎಷ್ಟಾಗತ್ತೆ? 31 - 23 ಆಗುತ್ತೆ. ಇವಾಗ ಎಷ್ಟು ಆನ್ಸರ್ ಬರುತ್ತೆ? 8 ಆನ್ಸರ್ ಬರುತ್ತೆ. ನಮ್ಗೆ ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡ್ರಿ. 31ನೇ ಕ್ವಶನ್ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 32ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 32ನೇ ಕ್ವಶನ್ ಏನೈತಪ್ಪ ಅಂದ್ರೆ 6 / 5 + 7 / 15ರ ಮೌಲ್ಯ ಎಷ್ಟಾಗೈತೆ ಅಂತಂದು ಕೊಟ್ಟಿದ್ದಾನೆ. ಇವಾಗ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. 6 / 5 + 7 / 15ರ ಮೌಲ್ಯ ಎಷ್ಟಾಗೈತೆ ಅಂತಂದು ಕೊಟ್ಟಿದ್ದಾನೆ. ಇವು ಎರಡರದ್ದು ಎಲ್ ಸಿ ಎಮ್ ತಗೋಬೇಕು. ಇವು 5 ಮತ್ತು 15ರದ್ದು ಎಲ್ ಸಿ ಎಮ್ ತಗೊಂಡಾಗ ಎಲ್ ಸಿ ಎಮ್ ಏನಾಗುತ್ತೆ ನೋಡ್ರಿ. 15 ಎಲ್ ಸಿ ಎಮ್ ಆಗುತ್ತೆ ನೋಡ್ರಿ. 5 3 15 ಆಗುತ್ತೆ. 5 1 15 ಆಗುತ್ತೆ. 6 3 ಎಷ್ಟು? 18. 18 + 7 ಎಷ್ಟಾಗುತ್ತೆ? ಇಲ್ಲಿ ನೋಡ್ತಾ ಹೋಗಬೇಕು. 25 / 15 ಆಗುತ್ತೆ ನೋಡಿರಿ. ಇವಾಗ 25 / 15 ನಾವು ಕರ್ತಾ ಹೊಡೆದಾಗ ಎಷ್ಟಾಗುತ್ತೆ? ಇಲ್ಲಿ ಅದೇ ರೀತಿಯಾಗಿ 5 3 5 5 ನಮ್ಮ ಆನ್ಸರ್ ಎಷ್ಟು ಬರುತ್ತೆ? 5 / 3 ಬರುತ್ತೆ. ಆನ್ಸರ್ 5 / 3 ಬರುತ್ತೆ. ಇಲ್ಲಿ ನೋಡ್ಬೇಕು ನೀವು ಆಪ್ಷನ್ದಾಗ 5 / 3 ಯಾವ ಕೊಟ್ಟಿಲ್ಲ, 3 / 5 ಕೊಟ್ಟಾನ. ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾನೆ ಅವನು. ನೀವು ಆಪ್ಷನ್ಸ್ ನೋಡ್ತಾ ಹೋಗ್ಬೇಕು. ಕರೆಕ್ಟ್ ಆನ್ಸರ್ 5 / 3 ಬರುತ್ತೆ. ಅದೇ ರೀತಿಯಾಗಿ ಇನ್ನು 33ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 33ನೇ ಕ್ವಶನ್ ಏನೈತಪ್ಪ ಅಂದಾಗ 8 12 ಮತ್ತು 20ರ HCF ಎಷ್ಟು ಅಂತಂದು ಕೊಟ್ಟಿದ್ದಾನೆ. 33ನೇ ಕ್ವಶನ್ 8 12 ಮತ್ತು 20ರ HCF ಎಷ್ಟಾಗೈತಂದು ಕೊಟ್ಟಿದ್ದಾನೆ. ಇಲ್ಲಿ ನಾವು HCF ಕಂಡು ಹಿಡಿಬೇಕಾ ನೋಡ್ರಿ. ಅಗದಿ ಸಿಂಪಲ್ಲಾಗಿ ಇವೆಲ್ಲ ಯಾವ ಮಗ್ಯಾಗ ಐತಿ ನೋಡ್ಕೊತ ಹೋಗ್ಬೇಕಾಗತ್ತೆ ನೋಡ್ರಿ. 4ನೇ ಮಗ್ಯಾಗ ಐತಿ. 4 2 4 2 8 4 3 ಅದೇ ರೀತಿಯಾಗಿ 4 5 ನೋಡ್ರಿ. ಇವು ಯಾವ HCF ಮುಂದೆ ಭಾಗ ಹೋಗ್ಬೇಕಾಗತ್ತಾ. ಇವು ಯಾವ ಮತ್ತು ಬೇರೆ ಒಂದೇ ಮಗ್ಯಾಗ ಭಾಗ ಹೋಗೋದಿಲ್ಲ. ಅದಕ್ಕಾಗಿ ಇವಾಗ ನಮ್ದು HCF ಏನಾಗುತ್ತೆ? HCF ಎಷ್ಟಾಗುತ್ತೆ? 4 ಆಗುತ್ತೆ. HCF 4 ಆಗುತ್ತೆ. ಆಪ್ಷನ್ 4 ಕರೆಕ್ಟ್ ಆನ್ಸರ್ ನಮಗೆ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಇನ್ನು 34ನೇ ಕ್ವಶನ್ ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೇಕು ನೀವು. 34ನೇ ಕ್ವಶನ್ ಏನು ಕೊಟ್ಟಾನಪ್ಪ? 2 14 12 9 10 13 ಸರಾಸರಿ ಎಷ್ಟಾಗೈತಂದು ಕೊಟ್ಟಿದ್ದಾನೆ. ಇಲ್ಲಿ ನೋಡ್ತಾ ಹೋಗ್ಬೇಕು. 2 14 12 9 10 13ರ ಸರಾಸರಿ ಎಷ್ಟು ಕೊಟ್ಟಿದ್ದಾನೆ? ಎಷ್ಟು ಸಂಖ್ಯೆ ಅದಾವೆ? 1 2 3 4 5 6 ಇವನು ಅಷ್ಟು ಕೂಡಿಸ್ರಿ. ಇವು ಅಷ್ಟು ಕೂಡಿಸಿದಾಗ ಎಷ್ಟಾಗತ್ತೆ? 60 ಆಗುತ್ತೆ. 60 ಇವು ಎಷ್ಟು ಸಂಖ್ಯೆ ಅದಾವೆ? 6 ಅದಾವೆ. 6 1 6 0. ಇವಾಗ ನಮಗೆ ಸರಾಸರಿ ಎಷ್ಟು ಸಿಕ್ತು? ಸರಾಸರಿ 10 ನಮಗೆ ಕರೆಕ್ಟ್ ಆನ್ಸರ್ ಸಿಕ್ತು. ಆಪ್ಷನ್ ಎ ಅಥವಾ 1 ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ ನೋಡ್ರಿ. ಆಪ್ಷನ್ 1 10 ಐತೆ ನೋಡ್ರಿ. ಅದೇ ರೀತಿಯಾಗಿ 35ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ ಏನೈತಪ್ಪ ಕ್ವಶನ್ ಅಂದಾಗ, ಒಂದು ಶಾಲೆಯಲ್ಲಿ 18 ಹುಡುಗರು ಒಂದು ವಿಷಯದಲ್ಲಿ 580 ಅಂಕಗಳನ್ನು ಗಳಿಸಿದ್ದಾರೆ ಮತ್ತು 12 ಹುಡುಗರು ಮತ್ತು 12 ಹುಡುಗಿಯರು
620 ಅಂಕಗಳನ್ನು ಗಳಿಸಿದ್ದಾರೆ. ಈ 30 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಎಷ್ಟಂತಂದು ಕೇಳಿದಾನ. ಇಲ್ಲಿ ನೋಡ್ಬೇಕು ನೀವು, ಒಂದು ಶಾಲೆಯಲ್ಲಿ 35ನೇ ಕ್ವಶನ, ಒಂದು ಶಾಲೆಯಲ್ಲಿ 18 ಹುಡುಗರು ಎಷ್ಟು ತೊಗೊಂಡಾರಪ್ಪ ಅಂಕಗಳನ್ನು? 18 ಹುಡುಗರು 580 ಅಂಕಗಳನ್ನು ತೊಗೊಂಡಾರ. 580 ಅಂಕಗಳನ್ನು ತೊಗೊಂಡಾರ. ಅದೇ ರೀತಿಯಾಗಿ 12 ಹುಡುಗಿಯರು ಎಷ್ಟು ತೊಗೊಂಡಾರ? 12 ಹುಡುಗಿಯರು 620 ಅಂಕಗಳನ್ನು ತೆಗೆದುಕೊಂಡಾರ. ಇವಾಗ ನಾವು ಒಟ್ಟು ಅಂಕಗಳ ಸರಾಸರಿಯನ್ನು ಕಂಡುಹಿಡಿಬೇಕಾಗುತ್ತೆ. ಅಷ್ಟು ಅಂಕಗಳನ್ನು ನೋಡ್ಬೇಕು. ಇಲ್ಲಿ ನೋಡಿರಿ 0 0, ಅದೇ ರೀತಿ 8 2 10, ನೋಡಿರಿ 6 6 12 1200. ಒಟ್ಟು ಸರಾಸರಿ ಎಷ್ಟು ಮಂದಿ ಇದಾರೆ? 1200 ಅಂಕಗಳಾಯಿತು. ಇವಾಗ ನೋಡ್ಬೇಕು ನಾವು ಇಲ್ಲಿ ಇವ್ನ 2 ಕೂಡಿಸಿದಾಗ 30. ಇಲ್ಲಿ ಲೆಕ್ಕ ಮಾಡಬೇಕು. 0 0 ಹೋಯಿತು, 3 1 3 4. ನಮಗೆ ಒಟ್ಟು ಸರಾಸರಿ ಅಂಕಗಳು ಎಷ್ಟು ಬತ್ತು? 40. ನಮ್ಗೆ ಒಟ್ಟು ಸರಾಸರಿ ಅಂಕಗಳು 40 ಬರುತ್ತೆ. ಅದೇ ರೀತಿಯಾಗಿ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ 36ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ, 36ನೇ ಕ್ವಶನ್ ಏನಾಯ್ತಪ್ಪ ಅಂದಾಗ ಇಲ್ಲಿ ನೀವು ನೋಡ್ತಾ ಹೋಗ್ಬೇಕು. 36ನೇ ಕ್ವಶನ್ 250ರ 8% ಎಷ್ಟು ಆಕೈತೆ ಅಂತ ಕೇಳಿದಾನೆ. ಏನು ಕೇಳಿದಾನೆ? 250ರ 8% ಎಷ್ಟು ಆಕೈತೆ ಅಂತಂದು ಕೊಟ್ಟಿದ್ದಾನೆ. ಇವಾಗ ನೋಡು, ಈ ಪರ್ಸೆಂಟೇಜ್ 250 ಇಂಟು 8%, 8 ಡಿವೈಡೆಡ್ ಬೈ 100, 8% ಅಂದಾಗ ಈ 0 ಹೋಯ್ತು. 5 2 5 5 ನೋಡ್ಬೇಕು. 2 1 2 4. ಇಲ್ಲಿ ನೋಡ್ಬೇಕು. ಇದನ್ನು 5 4 ಇಂಟು ಮಾಡಿದಾಗ ಎಷ್ಟು ಬರುತ್ತೆ? 5 4 ಇಂಟು ಮಾಡಿದಾಗ 20 ಕರೆಕ್ಟ್ ಬರುತ್ತೆ. ಆನ್ಸರ್ ನಮ್ಗೆ 20 ಬತ್ತು. 250ರ 8% ಎಷ್ಟು ಬರುತ್ತೆ? 20 ಬರುತ್ತೆ. ಆಪ್ಷನ್ ನೋಡಿರಿ 4 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅದೇ ರೀತಿಯಾಗಿ ನೀವಿನ್ನು 37ನೇ ಕ್ವಶನನ್ನು ನೋಡ್ತಾ ಹೋದಾಗ, 37ನೇ ಕ್ವಶನ್ ಏನು ಕೊಟ್ಟಿದ್ದಾನೆ? A ಅನುಪಾತ B = 1:2 ಕೊಟ್ಟಾನ. ಮತ್ತು B ಅನುಪಾತ C ಅಂದರ ಎಷ್ಟು ಕೊಟ್ಟಿದ್ದಾನೆ? 3:4 ಕೊಟ್ಟಾನ. ಅದೇ ರೀತಿಯಾಗಿ A ಅನುಪಾತ B ಅನುಪಾತ C ಅನ್ನು ಕಂಡುಹಿಡಿಯಿರಿ ಅಂತಂದು ಕೊಟ್ಟಿದ್ದಾನೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. 37ನೇ ಕ್ವಶನ್ ಏನು ಕೊಟ್ಟಿದ್ದಾನೆ? 37ನೇ ಕ್ವಶನ್ A ಅನುಪಾತ B ಅಂದರೆ ಎಷ್ಟು ಕೊಟ್ಟಿದ್ದಾನೆ? 1:2 ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ B ಅನುಪಾತ C ಎಷ್ಟು ಕೊಟ್ಟಿದ್ದಾನೆ? 3:4 ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಏನು ಕೇಳಿದಾನೆ ಅವನು? A:B:C = ಎಷ್ಟು ಅಂತಂದು ಕೇಳಿದಾನೆ ನಾವು. ಇವಾಗ ನಾವು ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. A:B:3 ಎಷ್ಟಾಗುತ್ತೆ ಅಂತಂದು ನಾವಿಲ್ಲಿ ನೋಡ್ತಾ ಹೋದಾಗ, ಇವಾಗ ನಾವು ಇಲ್ಲಿ ನೋಡ್ತಾ ಹೋಗೋಣ. ನೋಡಬೇಕು, ಕ್ವಶನ್ ಅಗದಿ ಸುಲಭ ಐತಿ. ಇಲ್ಲಿ ನೋಡ್ರಿ, A ಅನುಪಾತ B = 1:2 ಕೊಟ್ಟಾನ. B ಅನುಪಾತ C ಎಷ್ಟು ಕೊಟ್ಟಿದ್ದಾನೆ? 3:4 ಕೊಟ್ಟಿದ್ದಾನೆ. ಇಲ್ಲೂ B ಐತಿ, ಇಲ್ಲೂ B ಐತಿ. ಆವಾಗ ನಾವು 2 ಮತ್ತು ಇದು ಮತ್ತು ಇದ್ರದ್ದು 2 ಮತ್ತು 3ರದ್ದು LCM ತಗೋಬೇಕು. ಈಗ LCM ತಗೊಂಡಾಗ ಎಷ್ಟಾಗುತ್ತೆ? 6 ಆಗುತ್ತೆ. LCM ಎಷ್ಟಾಗುತ್ತೆ? LCM 6 ಆಗುತ್ತೆ. ಇವಾಗ ನಾವು ನೋಡಬೇಕು, ಇದಕ್ಕೆ 3ರಿಂದ ಇಂಟು ಮಾಡ್ಬೇಕು, ಇದಕ್ಕೆ 2ರಿಂದ ಇಂಟು ಮಾಡ್ಬೇಕು. ಇವಾಗ ನೋಡ್ಬೇಕು ನೀವು ಇಲ್ಲಿ 1:2 ಇಂಟು 1:2 ಇಂಟು ಸಮಾನುಪಾತ 3:, ಇಲ್ಲಿ ಇದಕ್ಕೆ 3ರಿಂದ ಇಂಟು ಮಾಡ್ಬೇಕು. ಇಲ್ಲಿ ಮ್ಯಾಗ 3ರಿಂದ ಇಂಟು ಮಾಡಬೇಕು, ಇದಕ್ಕೆ 2ರಿಂದ ಇಂಟು ಮಾಡೋಣ. A ಅನುಪಾತ B = ನೋಡಿರಿ 3 1 3 ಇಂಟು 3 2 ಎಷ್ಟಾಗುತ್ತೆ? 6 ಆಗುತ್ತೆ. ಅನುಪಾತ 6 ಆಗುತ್ತೆ. ಅದೇ ರೀತಿಯಾಗಿ B ಅನುಪಾತ C ಐತಲ್ಲ, ಇದಕ್ಕೆ 2ರಿಂದ ಇಂಟು ಮಾಡಬೇಕು. 3 2 6 ಅನುಪಾತ 4 2 8 ಆಗುತ್ತೆ. ಇಲ್ಲಿ ನೋಡಬೇಕು, ಇಲ್ಲೂ 6 ಐತಿ, ಇಲ್ಲೂ 6 ಐತಿ. ಇವಾಗ ನಮಗೆ A ಅನುಪಾತ B ಅನುಪಾತ C ನೋಡಬೇಕು. 3:6:8 ನೋಡಿರಿ, 3 ಇಲ್ಲೂ 6 ಐತಿ, ಇಲ್ಲೂ 6 ಐತಿ, ಇದು 8. 3:6:8 ನಮಗೆ ಇಲ್ಲಿ ಕರೆಕ್ಟ್ ಆನ್ಸರ್ 3:6:8 ನಮಗಿಲ್ಲಿ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಅದೇ ರೀತಿಯಾಗಿ ಇನ್ನು ಮುಂದಿನ ಕ್ವಶನನ್ನು ನೋಡ್ತಾ ಹೋದಾಗ, ಮುಂದಿನ ಕ್ವಶನ್ 38ನೇ ಕ್ವಶನ್ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. 38ನೇ ಕ್ವಶನ್ ಏನೈತಪ್ಪ? 38ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ
38ನೇ ಕ್ವಶನ್, ಡಿ ಅನುಕ್ರಮಾನುಪಾತದಲ್ಲಿ ಎಸ್ಗೆ ಮತ್ತು ಎಸ್ 36 ಆದಾಗ ಡಿ 6 ಆದರೆ S1 11 ಆಗ್ಬೇಕಾಯ್ತದ. S1 48 ಆದಾಗ D1 ಅನ್ನು ಕಂಡು ಹಿಡಿಯಿರಂದಾನ. ಇಲ್ಲಿ ನೋಡ್ಬೇಕು ನಾವು ಏನೇನು ಕೊಟ್ಟಿದ್ದಾನ. S1 ಕೊಟ್ಟಾನ, S1 ಎಷ್ಟು ತಂದು ಕೊಟ್ಟಾನ, 36 ಕೊಟ್ಟಾನ. D1 ಎಷ್ಟು ಕೊಟ್ಟಿದ್ದಾನ, 6 ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ S2 ಎಷ್ಟು ಕೊಟ್ಟಿದ್ದಾನ, 48 ಕೊಟ್ಟಾನ. D2 ಎಷ್ಟು ಕಂಡು ಹಿಡಿಯಂದಾನ. ಇವಾಗ ನಾವು ಇಲ್ಲಿ ಸೂತ್ರದ ಪ್ರಕಾರ ನೋಡೋಕೆ ಹೋದಾಗ D1 ಡಿವೈಡೆಡ್ ಬೈ S1 ಈಸ್ ಈಕ್ವಲ್ ಟು D2 ಡಿವೈಡೆಡ್ ಬೈ S2. ಇಲ್ಲಿ ಇದ್ರೊಳಗೆ ನಾವು ಇಲ್ಲಿ ನೋಡಬೇಕು D1 ಅಂದರೆ ಎಷ್ಟು ಐತಿ, 6 ಐತಿ, ಡಿವೈಡೆಡ್ ಬೈ 36. ಅದೇ ರೀತಿಯಾಗಿ D2 ಅಂದ್ರೆ ನಮಗೆ ಗೊತ್ತಿಲ್ಲ. D2 ಆ್ಯಸ್ ಇಟ್ ಈಸ್ ಇಡೂನು, ಅಂದರೆ S2 ಅಂದರೆ ಎಷ್ಟೈತಿ, 48 ಐತಿ. S2 ಅಂದ್ರೆ 48 ಐತಿ. ಇಲ್ಲಿ ನೋಡಬೇಕು 6 ಒಂದಲೇ 6 6ಲೇ 1/6 ಆಗುತ್ತೆ. 1/6 ಇಂಟು ಇಲ್ಲಿ ಈ ಕಡೆ ಇಂಟು ಐತಿ, ಈ ಕಡೆ ಬಂದ್ರೆ ಈ ಕಡೆ ಭಾಗಾಕಾರ ಐತಿ, ಈ ಕಡೆ ಬಂದರೆ ಇಂಟು ಆಗುತ್ತೆ. 48 ಈಸ್ ಈಕ್ವಲ್ ಟು D2 ಆಗುತ್ತೆ. ಇವಾಗ 6 ಒಂದಲೇ ಇಲ್ಲಿ ನೋಡ್ಬೇಕು, ಕಡ್ತಾ ಹೊಡಿಬೇಕು ನೀವು. 6 ಒಂದಲೇ 6 8ಲೇ 48. D2 ಎಷ್ಟಾಗುತ್ತೆ ನಮಗೆ, 8. D2 8 ಆಗುತ್ತೆ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ ನೋಡಿರಿ. ಅದೇ ರೀತಿಯಾಗಿ 39ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 39ನೇ ಕ್ವಶನ್ ಏನಾಯ್ತಪ್ಪ ಅಂದಾಗ ಅಗದಿ ಸರಳ ಐತಿ. 39ನೇ ಕ್ವಶನ್ ಇಲ್ಲಿ ನೀವು ನೋಡ್ತಾ ಹೋಗ್ಬೇಕು. 39ನೇ ಕ್ವಶನ್ ಏನೈತೆ ಅನ್ನೋದು, 4,000 ಮೇಲೆ 10% ವಾರ್ಷಿಕ ದರದಲ್ಲಿ 2 ವರ್ಷಗಳ ಸರಳ ಬಡ್ಡಿ ಲೆಕ್ಕ ಕೊಟ್ಟಿದ್ದಾನೆ. ನೀವು ಅಗದಿ ಸಿಂಪಲ್ ಐತೆ ನೋಡ್ರಿ. ಕ್ವಶನ್ ಏನು ಕೊಟ್ಟಿದ್ದಾನೆ, ವಾರ್ಷಿಕ ಬಡ್ಡಿ ದರವನ್ನು ಕೊಟ್ಟಿದ್ದಾನೆ. ಇಲ್ಲೇ ಎಷ್ಟು ಕೊಟ್ಟಿದ್ದಾನೆ, 4,000 ಮೇಲೆ 10% ಅಂದ್ರೆ ರೇಟ್ ಆಫ್ ಇನ್ಸ್ಟಂಟ್ ಎಷ್ಟು ಕೊಟ್ಟಾನ, ರೇಟ್ ಆಫ್ ಇಂಟ್ರೆಸ್ಟ್ 10 ಕೊಟ್ಟಾನ. ಟೈಮ್ ಎಷ್ಟು ಕೊಟ್ಟಾನ, 2 ವರ್ಷ ಕೊಟ್ಟಿದ್ದಾನೆ. ಇವಾಗ ನಮ್ಮ ಸರಳ ಬಡ್ಡಿ ಸೂತ್ರವನ್ನು ನಾವು ಗೊತ್ತಿದ್ದು ಆಲ್ರೆಡಿ 4 ಕ್ವಶನ್ ಪೇಪರ್ದಾಗ ಹೇಳಿದ್ದೀನಿ. P/100. ಇವಾಗ P ಎಷ್ಟೈತಿ, 4,000 ಐತಿ ನೋಡಿರಿ. P 4,000 ಐತಿ. P ಈಸ್ ಈಕ್ವಲ್ ಟು 4,000 ಐತಿ. ಅದೇ ರೀತಿಯಾಗಿ R ಎಷ್ಟೈತಿ, 10 ಐತಿ. ಅದೇ ರೀತಿಯಾಗಿ T ಎಷ್ಟೈತಿ, 2 ಐತಿ. ಡಿವೈಡೆಡ್ ಬೈ 100. ಇವಾಗ ನೋಡಬೇಕು, U20 ಹೋಯ್ತು. ಇಲ್ಲಿ ನಮಗೆ ಎಷ್ಟು ಸಿಕ್ತ, 40 × 10 × 2. ಇವಾಗ ನೋಡಬೇಕು, 4 ಒಂದಲೇ 4, 4 ಎರಡಲೇ 8. ಇಲ್ಲಿ ನೋಡ್ರಿ 8 20. ನಮ್ಗೆ ಸರಳ ಬಡ್ಡಿ ಎಷ್ಟು ಸಿಗ್ತಾ, 800 ಆಗುತ್ತೆ. 800 ಆಪ್ಷನ್ದಾಗ 4 ಕರೆಕ್ಟ್ ಆಗುತ್ತೆ ನೋಡ್ರಿ. ಆಪ್ಷನ್ 4 800 ಕರೆಕ್ಟ್ ಆಗುತ್ತೆ. ಇನ್ನು ಮುಂದಿನದಾಗಿ 40ನೇ ಕ್ವಶನನ್ನು ನೋಡ್ತಾ ಹೋದಾಗ 40ನೇ ಕ್ವಶನ್ ಅಗದಿ ಸಿಂಪಲ್ ಐತಿ. 4 ಗಂಟೆಗಳಲ್ಲಿ 200 ಕಿಲೋಮೀಟರ್ ದೂರ ಕ್ರಮಿಸುವ ಕಾರಿನ ವೇಗ ಎಷ್ಟು ತಂದು ಕೊಟ್ಟಿದ್ದಾನೆ. 40ನೇ ಕ್ವಶನ್ ಅಗದಿ ಸಿಂಪಲ್ ಐತಿ ನೋಡ್ರಿ. 4 ಗಂಟೆಗಳಲ್ಲಿ 200 ಕಿಲೋಮೀಟರ್ ದೂರ ಕ್ರಮಿಸುವ ಕಾರಿನ ವೇಗ ಕೇಳಿದಾನೆ. ಕಾರಿನ ವೇಗವನ್ನು ಕಂಡು ಹಿಡಿಬೇಕಾದ್ರೆ ನಮ್ಗೆ ಒಂದು ಸೂತ್ರ ಐತಿ. ಡಿಸ್ಟೆನ್ಸ್ ಡಿವೈಡೆಡ್ ಬೈ, ಮೊದಲು ಏನು ಕೊಟ್ಟಾನ, ಟೈಮ್ ಕೊಟ್ಟಾನ. ಟೈಮ್ ಎಷ್ಟು ಕೊಟ್ಟಾನ, 4 ಗಂಟೆ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ, 200 ಕಿಲೋಮೀಟ್ರ್ ಡಿಸ್ಟೆನ್ಸ್ ಕೊಟ್ಟಾನ. ನಮಗೇನು ಕಂಡು ಹಿಡಿ ಅಂದಾನ, ಎಸ್ ಕಂಡು ಹಿಡಿ ಅಂದಾನ. ಇವಾಗ ನಾವು ಎಸ್ ಕಂಡು ಹಿಡಿಬೇಕಾದ್ರೆ ಇಲ್ಲಿ ನೋಡಿರಿ, ಎಸ್ ಈಕ್ವಲ್ ಟು D ಡಿವೈಡೆಡ್ ಬೈ T. ಈ ಫಾರ್ಮುಲಾದಾಗ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಈ ಫಾರ್ಮುಲಾ ನೀವು ನೋಡ್ಕೊತ ಹೋಗ್ಬೇಕು. ಈ ಫಾರ್ಮುಲಾದಾಗ ಇಲ್ಲಿ D ಎಷ್ಟೈತಿ, 200 ಐತಿ. 200 ಡಿವೈಡೆಡ್ ಬೈ 50 ಇಲ್ಲ ಡಿವೈಡೆಡ್ ಬೈ 4 ನೋಡಿರಿ. 200 ಟೈಮ್ ಎಷ್ಟು ಕೊಟ್ಟಿದ್ದಾನೆ, 4 ಕೊಟ್ಟಿದ್ದಾನೆ. ಡಿವೈಡೆಡ್ ಬೈ 200. ಇಲ್ಲಿ ನೋಡಿರಿ 200 ಡಿವೈಡೆಡ್ ಬೈ T ಅಂದರೆ 4 ಕೊಟ್ಟಾನ. ಟೈಮ್ 4 ತಾಸು ತಂದು ಇಲ್ಲಿ ನೋಡಿ ನಾವು ಕಟ್ತಾ ಹೊಡ್ಬೇಕು. 4 ಒಂದಲೇ 4 5ಲೇ ನಮಗೆ ಎಷ್ಟು ಸಿಗ್ತಾ, 50 ಕಿಲೋಮೀಟ್ರ್ ಸ್ಪೀಡ್ ಪರ್ ಗಂಟೆಗೆ ಚಲಿಸ್ತಾನೆ. 50 ಕಿಲೋಮೀಟ್ರ್ ಪರ್ ಅವರಿಗೆ ನಮಗೆ ಇಲ್ಲಿ ಆನ್ಸರ್ 50 ಕಿಲೋಮೀಟ್ರ್ ಪರ್ ಅವರ್ ಗಂಟೆ ಸಿಗುತ್ತೆ. ಆಪ್ಷನ್ದಾಗ
ಯಾವುದೈತಪ್ಪ ಅಂದಾಗ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಅಗದಿ ಸಿಂಪಲ್ ಕ್ವಶನ್ ಐತಿ ಮುಂದಿಂದು. ಯಾವುದಂದ್ರೆ 41ನೇದು ಫಾರ್ಮುಲಾ ಐತಿ. ಅಗದಿ ಈಸಿ ಫಾರ್ಮುಲಾ ಐತಿ, ನೋಡ್ಬೇಕು ನೀವು. a ಮೈನಸ್ ಬಿ ಹೋಲ್ ಕ್ಯೂಬ್ ಅಂದಾಗ ಇದ್ರದ್ದು ಫಾರ್ಮುಲಾ ಏನಾಕೈತಿಪ್ಪ ಅಂದಾಗ ಎ ಕ್ಯೂಬ್ ಮೈನಸ್ 3ab ಪ್ಲಸ್ 3ab² ಮೈನಸ್ ಬಿ ಕ್ಯೂಬ್. ಇದು ಫಾರ್ಮುಲಾ ಐತಿ. ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾನೆ. ಫಾರ್ಮುಲಾವನ್ನು ನೀವು ಈ ಥರ ಸಮೀಕರಣದ a² ಪ್ಲಸ್ b² ಈ ಥರ ಫಾರ್ಮುಲಾ ಅದಾವ, ಅವನ್ನ ನೋಡ್ಕೋಬೇಕು. a ಮೈನಸ್ ಬಿ ಈ ಇಂಥವು ಫಾರ್ಮುಲಾ ಅದಾವ, ಇವನ್ನ ನೋಡ್ಕೊತ ಹೋಗ್ಬೇಕು. ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 42ನೇ ಕ್ವಶನ್ ಏನೈತಪ್ಪ ಅಂದ್ರೆ ಇಲ್ಲಿ ನೀವು ನೋಡಬೇಕು. 42ನೇ ಕ್ವಶನ್ ಅಗದಿ ಸಿಂಪಲ್ ಐತಿ. ಎರಡು ಸಂಖ್ಯೆಗಳ ಮೊತ್ತ 56. 42ನೇ ಕ್ವಶನ್. ಎರಡು ಸಂಖ್ಯೆಗಳ ಮೊತ್ತ 56 ಮತ್ತು ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದೆ. ಆ ಎರಡು ದೊಡ್ಡ ಸಂಖ್ಯೆಗಳ ಯಾವತ್ತಂದು ಕೊಟ್ಟಿದ್ದಾನೆ. ನೋಡಿರಿ, ಎರಡು ಸಂಖ್ಯೆಗಳ ಮೊತ್ತ 56 ಐತಿ ಮತ್ತು ಅದರ ಒಂದು ಸಂಖ್ಯೆ ಇನ್ನೊಂದರ 3ರಷ್ಟೈತಿ. ಒಂದು ಸಂಖ್ಯೆ ಎಷ್ಟೈತಿ? ಎಕ್ಸ್ ಐತಿ. ಮತ್ತು ಇನ್ನೊಂದರ ಸಂಖ್ಯೆ ಎಷ್ಟೈತಿ? 3x ಐತಿ. = 56 ಐತಿ. ಇವಾಗ ನಾವು ಒಂದು ಸಂಖ್ಯೆ ಐತಿ, ಇವು 3ರಷ್ಟೈತಿ ಎರಡನೇ ಸಂಖ್ಯೆ. ಇವಾಗ ನಮ್ಗೆ ಏನು ಕೇಳಿದಾನೆ? ಇನ್ನೊಂದರ 3ರಷ್ಟಿದೆ, ಆ ಎರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದಂತಂದು ಕೊಟ್ಟಿದ್ದಾನೆ. ಇವಾಗ ನಾವು ಎಕ್ಸ್ ಬೆಲೆ ಎಷ್ಟಾಕತಿ? 4x = 56. x = 56 / 4 ಆಗುತ್ತೆ. 4 1 ಇಲ್ಲಿ ಎಷ್ಟು ಹೋಯ್ತಾ? 1 ಹೋಯ್ತಾ? 4 16 ಆಗುತ್ತೆ. ನಮಗೆ ಎಕ್ಸ್ ಬೆಲೆ ಎಷ್ಟು ಸಿಗುತ್ತೆ? 16 ಆಗುತ್ತೆ. ಎಕ್ಸ್ ಬೆಲೆ 16 ಆಗುತ್ತೆ. ಇವಾಗ ನಾವು ಇಲ್ಲಿ ನೋಡಬೇಕು, ದೊಡ್ಡ ಸಂಖ್ಯೆ ಅಂತಂದು ಕೊಟ್ಟಾನ. ದೊಡ್ಡ ಸಂಖ್ಯೆ ಅಂದಾಗ ಯಾವುದು? 3x ಐತಿ ದೊಡ್ಡ ಸಂಖ್ಯೆ, ಇದು ಸಣ್ಣ ಸಂಖ್ಯೆ. 3xದಾಗ ನಾವಿಲ್ಲಿ ಎಕ್ಸ್ ಬೆಲೆಯನ್ನು ಹಾಕಿದಾಗ 3 × 16 ಇವಾಗ ಎಷ್ಟಾಗುತ್ತೆ? 42 ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. 42 ಆ ದೊಡ್ಡ ಸಂಖ್ಯೆ ಒಳಗೆ ಸಿಗುತ್ತೆ. ನೋಡಿರಿ, ಇದು ಸಣ್ಣ ಸಂಖ್ಯೆ, ಇದು ದೊಡ್ಡ ಸಂಖ್ಯೆ. ನಮಗೆ ದೊಡ್ಡ ಸಂಖ್ಯೆ ಎಷ್ಟಂತಂದು ಕೇಳಿದಾನ. ಅವಾಗ ನೋಡ್ಬೇಕು, ಸಣ್ಣ ಸಂಖ್ಯೆ 16 ಆಗುತ್ತೆ, ದೊಡ್ಡ ಸಂಖ್ಯೆ 42 ಆಗುತ್ತೆ. ಅದೇ ರೀತಿಯಾಗಿ ಇನ್ನು ಯಾವ ಕ್ವಶನಪ್ಪ ಅಂದ್ರೆ 43ನೇ ಕ್ವಶನನ್ನು ನಾವು ನೋಡ್ತಾ ಹೋಗ್ಬೇಕಾಗತ್ತೆ. 43ನೇ ಕ್ವಶನ್. ಈ 43ನೇ ಕ್ವಶನ್ ಏನಾಯ್ತಂದ ನೀವು ನೋಡ್ತಾ ಹೋಗ್ಬೇಕು. ಕೋನ ಎ ಬಿ ಸಿಯಲ್ಲಿ ಕೋನ ಎ = ಕೋನ ಬಿ = 60 ಆದರೆ ತ್ರಿಭುಜವು ಡ್ಯಾಶ್ ಆಗಿರುತ್ತದೆ ಅಂತಂದು ಕೊಟ್ಟಾನ. ನೋಡಿರಿ, ಎ ಬಿ ಸಿಯಲ್ಲಿ ನೋಡಿರಿ ಒಂದು ಕೋನ ಐತಿ ಎ ಬಿ ಸಿ. ಎ ಬಿ ಸಿಯಲ್ಲಿ ಎಷ್ಟು ಕೊಟ್ಟಾನ? ಕೋನ ಎ = ಕೋನ ಬಿ = 60 ಕೊಟ್ಟಾನ. ಈಗ ಇನ್ನೊಂದು ಕೋನ ನಮಗೆ ಗೊತ್ತಬೇಕು. ನೋಡಿರಿ, ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಇರುತ್ತೆ. 180. ನೋಡಿರಿ, ಎ ಬಿ ಕೋನ ಎಷ್ಟೈತಿ? 60 ಐತಿ. ಎ ಬಿ ಪ್ಲಸ್ ಎ ಕೋನ ಎಷ್ಟೈತಿ? ಎ ಕೋನ ಪ್ಲಸ್ ಬಿ ಕೋನ ಪ್ಲಸ್ ಸಿ ಕೋನ. ಈ ಸಿ ಕೋನ ಐತಲ್ಲ, ಇವಾಗ ನೋಡಬೇಕು. ಎ ಕೋನ ಕೊಟ್ಟಿದ್ದಾನೆ 180, ಎ ಕೋನ 60 ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ = ತಂದಾನ. ಅದೇ ರೀತಿಯಾಗಿ ಬಿ ಕೋನ 60 ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಸಿ ಕೋನ ಕೊಟ್ಟಿಲ್ಲ. ಈ ಸಿ ಕೋನವನ್ನು ಕಂಡುಹಿಡಿ ಅಂದಾನೆ. ಇವಾಗ ನೋಡ್ಬೇಕು, 3 ಕೋನಗಳು ಸೇಮ್ ಅದಾವ. ಇವಾಗ ಎಲ್ಲ ಕೋನಗಳು ಸೇಮ್ ಸಿಗ್ತಾವ ನಮಗಿಲ್ಲಿ. ಇವಾಗ ಈ ಉತ್ತರ ಸಮಬಾಹು ತ್ರಿಭುಜ ಅಂತಂದು ಕರೆಕ್ಟ್ ಆನ್ಸರ್ ಸಮಬಾಹು ತ್ರಿಭುಜ ಆಗುತ್ತೆ. ಇವಾಗ ನೋಡಬೇಕು, ಇವು ಎರಡು ಕೋನ ಅದಾವ. ಇವಾಗ 120 ಆಗುತ್ತೆ. 120 ಪ್ಲಸ್ ಕೋನ ಸಿ. ಇವಾಗ 120 ಈ ಕಡೆ ಬಂದ್ರೆ 60 = ಕೋನ ಸಿ ಆಗುತ್ತೆ. ನೋಡಿರಿ, 3 ಕೋನಗಳು ಸಮದಾವಲ್ಲ, ಅದಕ್ಕಾಗಿ ಸಮಬಾಹು ತ್ರಿಭುಜ ಅಂತಂದು ಕರೆಕ್ಟ್ ಆಗುತ್ತೆ. ಆನ್ಸರ್ ನಮ್ಮದು 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಅದೇ ರೀತಿಯಾಗಿ 44ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 44ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. 44ನೇ ಕ್ವಶನನ್ನು
ನಾವಿಲ್ಲಿ ನೋಡ್ತಾ ಹೋಗೋಣ. ಎಕ್ಸ್ ಪ್ಲಸ್ 2y = 3 ಮತ್ತು 2x ಪ್ಲಸ್ y = 6 ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದರೆ ಛೇದನ ಬಿಂದು ಯಾವುದಂತಂದು ಕೊಟ್ಟಿದ್ದಾನೆ. ಇವಾಗ ನೋಡ್ಬೇಕು ನಾವಿಲ್ಲಿ ಎಕ್ಸ್ ಪ್ಲಸ್ 2y = 3, ಅದೇ ರೀತಿಯಾಗಿ 2x ಪ್ಲಸ್ y = 6 ಅಂತಂದು ಕೊಟ್ಟಿದ್ದಾನೆ. ಇಲ್ಲಿ ನಾವು ಇದನ್ನು ಲೆಕ್ಕವನ್ನು ಹೆಂಗೆ ಮಾಡೋದು ಅನ್ನೋದು ನೋಡ್ಕೊತ ಹೋಗೋಣ. ನೋಡಿರಿ, ಸಿಂಪಲ್ ಐತಿ ಯಾವ ರೀತಿ ಅನ್ನೋದು. ಇಲ್ಲಿ ನೋಡಿರಿ, ಫಸ್ಟ್ನೇ ಸಮೀಕರಣ ಐತಲ್ಲ, ಇದು ನೋಡಿರಿ ಎಕ್ಸ್ ಬೆಲೆ ಕಂಡು ಹಿಡ್ಕೋಬೇಕು. ಎಕ್ಸ್ ಇಲ್ಲಿ 3 ಐತಿ, ಈ ಕಡೆ ಪ್ಲಸ್ ಐತಿ, ಈ ಕಡೆ ಹೋದ್ರೆ 3 - 2y ಇದು ನಮಗೊಂದು ಸಮೀಕರಣ 1 ಅಂತಂದು ಸಿಗ್ತೈತಿ. ಈ ಎಕ್ಸ್ ಬೆಲೆಯನ್ನು ಇದ್ರೊಳಗೆ ಹಾಕೋನು, ಎರಡನೇದ್ರಾಗ ಎಕ್ಸ್ ಬೆಲೆಯನ್ನು ಹಾಕೋನು. ಇವಾಗ ನೋಡ್ಬೇಕು ನಾವು 2 × x ಅಂದರೆ ಎಷ್ಟೈತಿ? 3 - 2y ಐತಿ. ಅದೇ ರೀತಿಯಾಗಿ ಪ್ಲಸ್ y = 6 ಅಂತಂದು ಐತಿ. ಇವಾಗ ನಾವು ನೋಡ್ಬೇಕು, ಇದಕ್ಕೂ ಇಂಟು ಆಗುತ್ತಾ 2, ಇದಕ್ಕೂ ಇಂಟು ಆಗುತ್ತಾ. ಇಲ್ಲಿ ನೋಡ್ಬೇಕು ನಾವು 2 × 3 = 6. ಅದೇ ರೀತಿಯಾಗಿ ಮೈನಸ್ ಚಿಹ್ನೆ ಐತಿ. 2 × 4 = 4y ಪ್ಲಸ್ y = 6 ಅಂತಂದು ಐತಿ. ಇವಾಗ ನಾವು ನೋಡಬೇಕು 6 ಈಗ ಪ್ಲಸ್ y ಮೈನಸ್ y ಏನಾಗುತ್ತೆ? -3y = 6 ಐತೆ. ಈ ಕಡೆ 6 ಹೋಗಿ ಈ ಕಡೆ 6 ಆತಂದಾಗ ಎಷ್ಟಾಗುತ್ತೆ? ಈ ಕಡೆ ಪ್ಲಸ್ 6 ಐತೆ, ಈ ಕಡೆ ಹೋದಾಗ -6 ಆಗುತ್ತೆ. -3y = 0 ಆಗುತ್ತೆ. ಈ ಕಡೆ ಇದು ಪ್ಲಸ್ ಐತಿ, ಇದು ಪ್ಲಸ್ ಐತಿ ಅಂದಾಗ ಇವೆರಡು ಹೋಗುತ್ತೆ. ಅಂದಾಗ ಇಲ್ಲಿ ನೋಡಬೇಕು y = ಈ -3 ಈ ಕಡೆ ಹೋತಂದ್ರೆ ಏನಾಗುತ್ತೆ? ಈ ಕಡೆ ಇಂಟು ಐತಿ, ಈ ಕಡೆ ಹೋಗಿ ಡಿವೈಡೆಡ್ ಬೈ ಆಗುತ್ತೆ. 0 / -3 ಅಂದರೆ ಎಷ್ಟಾಗುತ್ತೆ? y = 0 ಆಗುತ್ತೆ. ನಮ್ಗೆ y = 0 ಆದಾಗ ಎಕ್ಸ್ ಬೆಲೆಯನ್ನು ನಾವು ಕಂಡು ಹಿಡ್ಕೋದು ಅಗದಿ ಸಿಂಪಲ್ಲಾಗಿ ಇಲ್ಲಿ ನೋಡ್ಬೇಕು. ನಾವು ಈ ಸಮೀಕರಣದಾಗ ಐತಲ್ಲ, ಎಕ್ಸ್ ಬೆಲೆಯನ್ನು ಹಾಕಿಬಿಡೋಣ. ಇಲ್ಲಿ ಇವಾಗ y ಬೆಲೆಯನ್ನು ಹಾಕೋಣ. ಎಕ್ಸ್ = 3 - 2 × 0, y ಬೆಲೆ 0 ಐತಿ. ಇವಾಗ ನಮ್ಗೆ ಎಕ್ಸ್ ಬೆಲೆ ಏನಾಗುತ್ತೆ? 3 ಆಗುತ್ತೆ. ನೋಡಿರಿ, ಎಕ್ಸ್ ಬೆಲೆ 3 ಆಗುತ್ತೆ, y ಬೆಲೆ 0 ಆಗುತ್ತೆ. ನಮ್ಗೆ ಆಪ್ಷನ್ದಾಗ ನಾವು ನೋಡ್ತಾ ಹೋಗ್ಬೇಕು, ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತಾ ಒಂದು ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. y ಬೆಲೆ 0 ಆಗುತ್ತಾ, ಎಕ್ಸ್ ಬೆಲೆ 3 ಆಗುತ್ತೆ. ಅದೇ ರೀತಿಯಾಗಿ ಇವಾಗ ನಾವು ಯಾವ ಕ್ವಶನನ್ನು ನೋಡ್ತಾ ಹೋಗೋಣ ಅಂದಾಗ ಇಲ್ಲಿ ನೀವು ನೋಡ್ತಾ ಹೋಗ್ಬೇಕಾಗತ್ತಾ. ಇವಾಗ 45ನೇ ಕ್ವಶನ್ ನೋಡಿರಿ. 45ನೇ ಕ್ವಶನ್ ಅಗದಿ ಸಿಂಪಲ್ ಐತಿ. ಕ್ವಶನ್ ಏನೈತೆ ಅಂದಾಗ ಘನದ ಬಾವು 6 ಸೆಂಟಿಮೀಟರ್ ಆದರೆ ಘನದ ಮೇಲ್ಮೈ ವಿಸ್ತೀರ್ಣ ಎಷ್ಟೈತೆ ಕೊಟ್ಟಾನ. ಘನದ ಬಾವು ಇವಾಗ 6 ಸೆಂಟಿಮೀಟರ್ ಐತಲ್ಲ, ಇದನ್ನು ಘನ ಕ್ಯೂಬ್ ಆಗಿ ಮಾಡ್ಕೋಬೇಕು. 6ದ ಕ್ಯೂಬ್ ಅಂದಾಗ ಎಷ್ಟಾಗತ್ತೆ? 6 × 6 × 6 ಅಂದು ಇಲ್ಲಿ ನೋಡ್ತಾ ಹೋಗ್ಬೇಕು. 6 × 6 = 36, 36 × 6 = 216 ಸೆಂಟಿಮೀಟ್ರ್ ಸ್ಕ್ವೇರ್ ಆಗುತ್ತೆ. ನಮ್ದು ಆನ್ಸರ್ ಸೆಂಟಿಮೀಟ್ರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೋಡಿರಿ, 45ನೇದು ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನು 46ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 46ನೇ ಕ್ವಶನನ್ನು ನಾವು ನೋಡ್ತಾ ಹೋಗೋಣ. 46ನೇ ಕ್ವಶನ್ ಏನೈತೆ ಅಂದ್ರೆ ಇಲ್ಲಿ ನೀವು ನೋಡಬೇಕು. ಒಂದು ಸಾಲಿನಲ್ಲಿ 23 ಹುಡುಗಿಯರಿದ್ದಾರೆ. ಒಬ್ಬ ಹುಡುಗನ ಸ್ಥಾನವು ಎಡ ತುದಿಯಿಂದ 12ನೇ ಆಗಿದೆ. ಅದೇ ಹುಡುಗನ ಬಲ ತುದಿಯಿಂದ ಸ್ಥಾನವು ಯಾವುದಂತಂದು ಕೇಳಿದಾನ. ಒಂದು ಸಾಲಿನಲ್ಲಿ ಎಷ್ಟೈತಿ? ನಮಗೊಂದು ಸೂತ್ರ ಗೊತ್ತಿರಬೇಕಲ್ಲ, ಎಡ ಪ್ಲಸ್ ಬಲ ಮೈನಸ್ ನೋಡ್ರಿ, ಎಡ ಪ್ಲಸ್ ಬಲ -1 ಅಂದಾಗ ಇಲ್ಲಿ ನೋಡ್ರಿ, ಒಂದು ಸಾಲಿನಾಗ ಎಷ್ಟು ಜನ ಅದಾರ? 23 ಜನ ಅದಾರ. ಎಡದಿಂದ ಎಷ್ಟು ಅದಾರ? 12ನೇ ಸ್ಥಾನದಾಗ. ಎಡದಿಂದ 12ನೇ ಸ್ಥಾನದಾಗ. ಅದೇ ರೀತಿಯಾಗಿ ಬಲದಿಂದ ಎಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ, ಎಕ್ಸ್ ಅಂತಂದು ಇಟ್ಕೊಂಡು ಇಲ್ಲಿ -1 ನೋಡ್ರಿ, ಇಲ್ಲಿ -1. ಇವಾಗ ನೀವು ಇಲ್ಲಿ ನೋಡ್ತಾ ಹೋಗ್ಬೇಕು. 23 = 11 ಪ್ಲಸ್ ಎಕ್ಸ್. ಇವಾಗ ನಮ್ಗೆ ಎಕ್ಸ್ ಬೆಲೆ ಎಷ್ಟಾಗುತ್ತೆ? ಎಕ್ಸ್ = 12 ಆಗುತ್ತೆ. ನೋಡ್ರಿ, ಎಕ್ಸ್ = 12 ಆಗುತ್ತೆ. ಅವ 12ನೇ ಸ್ಥಾನ್ಯಾಗ ಕೂತಾನ. ಆಪ್ಷನ್ ನಮಗಿಲ್ಲಿ 3 ಕರೆಕ್ಟ್ ಆಗುತ್ತೆ. ನೋಡ್ರಿ, ಆಪ್ಷನ್ 3 ಕರೆಕ್ಟ್ ಆಗುತ್ತೆ.
ಆಪ್ಷನ್ 3 12 ನಮಗಿಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಇನ್ನು 47ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ 47ನೇ ಕ್ವಶನ್ ಯಾವ ಥರ ಐತೆ ಅನ್ನೋದು ನೀವು ನೋಡಬೇಕಿಲ್ಲಿ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ GOD ಅನ್ನು FNC ಎಂದು, ಟೈಗರ್ ಅನ್ನು SHFDQ ಎಂದು ಸಂಕೇತಿಸಲಾಗಿದೆ. ಆ ಭಾಷೆಯಲ್ಲಿ SIR ಅನ್ನು ಹೇಗೆ ಸಂಕೇತಿಸಲಾಗಿದೆ ಅಂತಂದು ಕೊಟ್ಟಾನ. ಇಲ್ಲಿ ನಾವು ಮೊದಲಿಗೆ GOD ಅನ್ನು ಯಾವ ರೀತಿಯಾಗಿ ಬರೆದಾನ ಇಲ್ಲಿ ನೋಡಬೇಕು. FNC ಅಂತಂದು ಕೊಟ್ಟಾನ. ಇವಾಗ ಇಲ್ಲಿ -1 ಮಾಡ್ರಿ ನೋಡು. ಜಿದಾಗ ಒಂದು ಹಿಂದಕ್ಕೆ ಹೋದ್ರೆ ಎಫ್ ಬರುತ್ತೆ, ಓದಾಗ ಒಂದು -1 ಮಾಡಿದಾಗ N ಬರುತ್ತೆ, ಅದೇ ರೀತಿಯಾಗಿ ಡಿದಾಗ -1 ಮಾಡಿದಾಗ C ಬರುತ್ತೆ. ಇನ್ನು ಯಾವ ರೀತಿ ನಮಗೆ ಕಂಡುಹಿಡಿ ಅಂದಾನ ಇಲ್ಲಿ ನೋಡ್ರಿ. SIR ಅನ್ನು ಕಂಡುಹಿಡಿ ಅಂದ. SIR ಕಂಡು ಹಿಡಿಯೋದಾಗ S ಹಿಂದಿನ ಅಕ್ಷರ ಇಲ್ಲಿ -1 ಮಾಡಿದಾಗ S ಹಿಂದಿನ ಅಕ್ಷರ ಏನಾಗುತ್ತೆ R ಆಗುತ್ತೆ. ಅದೇ ರೀತಿಯಾಗಿ I ಹಿಂದಿನ ಅಕ್ಷರ ಏನಾಗುತ್ತೆ J ಆಗುತ್ತೆ. I ಹಿಂದಿನ ಅಕ್ಷರ H ಆಗುತ್ತೆ. ಅದೇ ರೀತಿಯಾಗಿ R ಹಿಂದಿನ ಅಕ್ಷರ Q ಆಗುತ್ತೆ. R ಹಿಂದಿನ ಅಕ್ಷರ Q ಆಗುತ್ತೆ. ಇಲ್ಲೂ -1 ಮಾಡಿದ್ದು, ಇಲ್ಲೂ -1 ಮಾಡೋದು ನೋಡಿರಿ. ಎಸ್ದಾಗ -1 ಮಾಡಿದ್ರೆ R ಬರುತ್ತೆ, Iದಾಗ -1 ಮಾಡಿದ್ರೆ H ಬರುತ್ತೆ, Rದಾಗ -1 ಮಾಡಿದಾಗ Q ಬರುತ್ತೆ. ಯಾವಾಗ ಒಂದೊಂದು ಅಕ್ಷರ ಹಿಂದೆ ಹೋಗ್ಬೇಕಾಗತ್ತೆ ನೋಡಿರಿ. ಆಪ್ಷನ್ದಾಗ ಏನು ಕೊಟ್ಟಿದ್ದಾನ ಅವನು ಸರಿಯಾದ ಉತ್ತರ RJQ ಅಂತ ಕೊಟ್ಟಿದ್ದಾನೆ. ಇದು ರಾಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ 4 ಇಲ್ಲಿ ನಮ್ಗೆ ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡಿರಿ. ಕ್ವಶನ್ದಾಗ ಅಲ್ಲಿ ಉತ್ತರ ಕೊಟ್ಟಿದ್ದಾನೆ ನೋಡಿರಿ, RJQ ಅಂತಂದು ರಾಂಗ್ ಆನ್ಸರ್ ಕೊಟ್ಟಿದ್ದಾನೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದೊಂದು ಕ್ವಶನ್ ಮಿಸ್ಟೇಕ್ ಮಾಡಿರ್ತಾನೆ, ನೀವು ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ಅದೇ ರೀತಿಯಾಗಿ 48ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. 48ನೇ ಕ್ವಶನ್ ಏನೈತಪ್ಪ ಅಂದ್ರೆ, ಸರ್ಚಿಂಗ್ ಪದದ ಅಕ್ಷರಗಳನ್ನು ಇಂಗ್ಲೀಷ್ ವರ್ಣಮಾಲೆಯ ಕ್ರಮದಲ್ಲಿ ಮರುಜೋಡಿಸಿದರೆ ಮರುಜೋಡಣೆಯ ನಂತರ ಎಷ್ಟು ಅಕ್ಷರಗಳ ಸ್ಥಾನವು ಬದಲಾಗದೆ ಉಳಿಯುತ್ತದೆ ಅಂತಂದು ಕೊಟ್ಟಿದ್ದಾನೆ. ಇಲ್ಲಿ ನೋಡ್ಬೇಕು ನಾವು ಏನು ಕೊಟ್ಟಿದ್ದಾನೆ ಸರ್ಚಿಂಗ್. ಇಲ್ಲಿ ನೋಡ್ಬೇಕು ನೀವು ಯಾವ ಪದ SEARCHING ಇದನ್ನು ಮರು ಜೋಡಣೆ ಮಾಡ್ಕೊತ ಬರ್ನು. ಇಲ್ಲಿ ನೋಡಬೇಕು GNIHCRAE ಮತ್ತು S. ಇಲ್ಲಿ ನೋಡಬೇಕು ಎಲ್ಲ ಅಕ್ಷರ ಚೇಂಜ್ ಆದವು. ಇವಾಗ ನೋಡ್ಬೇಕು ಇಲ್ಲಿ ನಾವು C ಅನ್ನೋದು ಒಂದು ಕಾನ್ಸ್ಟೆಂಟ್ ಆಗಿ ಅಲ್ಲೇ ಉಳಿಯುತ್ತೆ. ಇವಾಗ ನಮ್ಮದು ಆಪ್ಷನ್ ಏನಾಗುತ್ತೆ ಕರೆಕ್ಟ್, ಒಂದು ಮರು ಜೋಡಣೆಯ ಸ್ಥಾನ ಬದಲಾಗದೆ ಉಳಿಯುತ್ತದೆ. ಒಂದು ಈ C ಅನ್ನೋದು ಮರು ಜೋಡಣೆಯಲ್ಲಿ ಬದಲಾಗದೆ ಉಳಿಯೋ ಸ್ಥಾನ 1. ಆವಾಗ ಆಪ್ಷನ್ ನಮ್ಮದು 2 ಕರೆಕ್ಟ್ ಆಗುತ್ತೆ ನೋಡ್ರಿ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇಲ್ಲಿ ಅದೇ ರೀತಿಯಾಗಿ 48ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ, ಕೆಳಗಿನ ಸಂಖ್ಯಾ ಸರಣಿಯಲ್ಲಿ ಎಡದಿಂದ ಬಲಕ್ಕೆ ಎಷ್ಟು ಸಮ ಸಂಖ್ಯೆಗಳಿವೆ, ಅವುಗಳ ನಂತರ ತಕ್ಷಣವೇ 8 ಬರುತ್ತದೆ ಅಂತಂದು ಕೇಳಿದಾನ ನೋಡ್ರಿ. ಅಗ್ದಿ ಈಸಿ ಕೊಟ್ಟಿದ್ದಾನೆ. ಎರಡದಿಂದ ಬಲಕ್ಕೆ ಒಂದು ಸಂಖ್ಯಾ ಸರಣಿಯನ್ನು ಕೊಟ್ಟಿದ್ದಾನೆ. ಆವಾಗ ಸಮಸಂಖ್ಯೆ ನಂತರ ತಕ್ಷಣದಲ್ಲಿ 8 ಬರಬೇಕು. ನಾವು ನೋಡ್ತಾ ಹೋಗ್ಬೇಕು ಇಲ್ಲಿ ಸಮಸಂಖ್ಯೆಯಲ್ಲಿ. ಇವಾಗ ನೋಡಬೇಕು 8 ಎಲ್ಲೈತಿ, 2 8. ನಾವು ಇಲ್ಲಿ 49ನೇ ಕ್ವಶನನ್ನು ನೋಡ್ತಾ ಹೋಗೋಣ. ಈ ಸಂಖ್ಯಾ ಸರಣಿಯನ್ನು ಒಂದು ಸಲ ಬರ್ಕೊಂಡ್ಬಿಡ್ತೀನಿ, ನೋಡ್ಬೇಕಿಲ್ಲಿ ನೀವು. ಈ ಸಂಖ್ಯಾ ಶ್ರೇಣಿಯನ್ನು ಈ ಕಡೆ ಎಡದಿಂದ ಬಲಕ್ಕೆ ಹೋದಾಗ ನೋಡ್ಬೇಕು ನೀವು. ಇಲ್ಲಿ ನೋಡ್ರಿ ಸಮಸಂಖ್ಯೆ ಆದ ನಂತರ 8 ಐತಿ. ಅದೇ ರೀತಿಯಾಗಿ ನೋಡಬೇಕು ಇಲ್ಲೂ ಸಮಸಂಖ್ಯೆ ಆದ ನಂತರ 8 ಐತಿ ನೋಡ್ರಿ. ಅದೇ ರೀತಿಯಾಗಿ ನೋಡಬೇಕು ಇಲ್ಲೂ ಸಮಸಂಖ್ಯೆ ಆದ ನಂತರ 8 ಐತಿ ನೋಡ್ರಿ. ಎಷ್ಟು ಬಂದಿದ್ದಾವೆ? 3 ಬಂದಿದ್ದಾವೆ. ಇವಾಗ ನಮಗೆ ಎಷ್ಟು ಬಂದಿದ್ದಾವೆ? 3 ತಕ್ಷಣದಲ್ಲಿ 8 ಬಂದಾವೆ. ಆಪ್ಷನ್ದಾಗ ನೋಡ್ಬೇಕು ನೀವು. ಆಪ್ಷನ್ 4 ನಮಗೆ ಕರೆಕ್ಟ್ ಆಗುತ್ತೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಆನ್ಸರ್ ನೋಡ್ರಿ 2 ಕೊಟ್ಟಿದ್ದಾನೆ, ತಪ್ಪ. ಆಪ್ಷನ್ 4 3 ಅಂತಂದು ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ 50ನೇ ಕ್ವಶನನ್ನು ನಾವು ನೋಡ್ತಾ ಹೋಗಬೇಕು. 50ನೇ ಕ್ವಶನ್ ಭಾಳ ಈಜಿ ಐತಿ. ಯಾವುದೇ ರೀತಿಯಾಗಿ ನೀವು ಟಪ್ ಅಂತಂದು ತಿಳ್ಕೊಬಾರ್ದು. ಏನೈತಿ ಅಡ್ವೈಸ್ ಅಂತಂದು ಐತಿ. ಇಲ್ಲಿ ನೀವು ನೋಡಬೇಕು ಅಡ್ವೈಸನ್ನು ಯಾವ ರೀತಿ ಬರ್ದಾನ. VDA
CI ಅಂತ ಬರ್ದಾನ. ಅದೇ ರೀತಿಯಾಗಿ ಫ್ರೈಡೇ ಅನ್ನು ಹೆಂಗೆ ಬರ್ದಾನ IRFYAD ಅಂತಂದು ಬರ್ದಾನ. ಇಲ್ಲಿ ನೋಡಿರಿ ಸಿಂಪಲ್ ಆಗಿ ಹೆಂಗೆ ಬರ್ದಾನ ನೋಡ್ತಾ ಹೋಗ್ಬೇಕು ನೀವು. ಇಲ್ಲಿ ಮೂರು ಅಕ್ಷರನ ಡಿವೈಡೆಡ್ ಮಾಡ್ಕೊತ ಹೋಗಿದ್ದಾನೆ. ಇಲ್ಲೂ 3 ಅಕ್ಷರ ಡಿವೈಡೆಡ್ ಮಾಡ್ತಾನೆ, ಇಲ್ಲೂ 3 ಅಕ್ಷರ ಡಿವೈಡೆಡ್ ಬೈ ಮಾಡ್ತಾನೆ. 3 ಅಕ್ಷರ ಈ ಕಡೆ ನೋಡಿರಿ. ವಿ ಇದ್ದಿದ್ದು ಇಲ್ಲಿ ಬಂತ, ಡಿ ಇದ್ದು ಆ್ಯಸ್ ಇಟ್ ಈಸ್ ಇಲ್ಲಿ ಐತಿ, ಎ ಇದ್ದಿದ್ದು ಇಲ್ಲಿ ಬಂದೈತಿ, ಇದು ಇ ಇದ್ದಿದ್ದು ಇಲ್ಲಿ ಬಂದೈತಿ, ಸಿ ಆ್ಯಸ್ ಇಟ್ ಈಸ್ ಐತಿ ಇಲ್ಲಿ ಐತಿ ನೋಡಿರಿ. ಅದೇ ರೀತಿಯಾಗಿ ಎಫ್ ಇದ್ದಿದ್ದು ಇಲ್ಲಿ ಬಂದೈತಿ, ಆ ಇದ್ದಿದ್ದು ಇಲ್ಲಿ ಬಂದೈತಿ. ಅದೇ ರೀತಿಯಾಗಿ ಆರ್ ಆ್ಯಸ್ ಇಟ್ ಈಸ್ ಇಲ್ಲಿ ಇಟ್ಟಾನ. ಇಲ್ಲಿ ನೋಡಬೇಕು ಡಿ ಇದ್ದಿದ್ದು ಈ ಕಡೆ ಬಂದೈತಿ, ವಾಯ್ ಇದ್ದಿದ್ದು ಈ ಕಡೆ ಬಂದೈತಿ, ಇಲ್ಲಿ ನೋಡ್ಬೇಕು ನೀವು. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಹೋದಾಗ ನೋಡಿರಿ ಎ ಇಲ್ಲಿ ಫಸ್ಟಕ್ಕೆ ಬರೆಯೋಣ. ಅದೇ ರೀತಿಯಾಗಿ ಇ ಆ್ಯಸ್ ಇಟ್ ಈಸ್ ಬರೆಯೋಣ, ಬಿ ಇಲ್ಲಿ 3 ಸಂಖ್ಯೆ ಆಯ್ತು. ನಂತರ ಮತ್ತೆ ಏನು ಬರ್ತಾನೆ ವಾಯ್ ಇಲ್ಲಿ ಬರೆಯೋಣ, ವಾಯ್ ಇಲ್ಲಿ ಬಂತು, ಯು ಇಲ್ಲಿ ಬಂತು, ನಡ್ಬಾರ್ಕ ಟಿ ಆ್ಯಸ್ ಇಟ್ ಈಸ್. ಆಪ್ಷನ್ದಾಗ ನೋಡ್ತಾ ಹೋಗ್ಬೇಕು ನೀವು ಯಾವುದೈತಿ. ಆಪ್ಷನ್ 4 ನಮ್ಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಆಪ್ಷನ್ 4 ಕರೆಕ್ಟ್ ಆನ್ಸರ್ ನಮ್ಗೆ ಸಿಗುತ್ತೆ ನೋಡಿರಿ. ಅದೇ ರೀತಿಯಾಗಿ ಹಿಂಗೆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ನಮ್ಮ ಚಾನಲನ್ನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಗದಿ ಸಿಂಪಲ್ಲಾಗಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ತಾನೆ, ನೀವು ನೋಡ್ತಾ ಹೋಗ್ಬೇಕಾಗುತ್ತೆ. ಯಾವುದೇ ರೀತಿ ನಿಮಗೆ ಟಫ್ ಬರಬಾರ್ದು. ನಿಮ್ಗೆ 100% 20 ಕ್ವಶನ್ ಮ್ಯಾಥ್ಸ್ದಲ್ಲಿ ಅಗ್ನಿವೀರರಿ 20 ಕ್ವಶನು ನಾನು ಕವರ್ ಮಾಡಿ ಕೊಡ್ತಾನೆ. ಆಲ್ಮೋಸ್ಟ್ ಆಲ್ ಒಂದು 20 to 30 ನಿಮ್ಗೆ ಮಾಡಲ್ ಕ್ವಶನ್ ಪೇಪರನ್ನು ಮ್ಯಾಥಮೆಟಿಕ್ಸ್ ಓನ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಗೆ ಹೋಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ, ಆದರೆ ಇವಾಗ ಮ್ಯಾಥಮೆಟಿಕ್ಸ್ ಭಾಳ ಟಫ್ ಆಗ್ತಾ ಇತ್ತು ಅಂತಲೇ ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡ್ಬೇಕು ನೀವು.